ಬೇಕೇ ಬೇಕು ಬೇಕೇ ಬೇಕು ಒಂದೇ 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 ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಸರ್ಕಾರದ ತೀರ್ಮಾನಕ್ಕೆ ಭ್ರಷ್ಟ ಸರ್ಕಾರದ ತೀರ್ಮಾನಕ್ಕೆ ಭ್ರಷ್ಟ ಸರ್ಕಾರದ ತೀರ್ಮಾನಕ್ಕೆ ಬೇಡ 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 ಭ್ರಷ್ಟ ಸರ್ಕಾರದ ತೀರ್ಮಾನಕ್ಕೆ ಭ್ರಷ್ಟ ಸರ್ಕಾರಕ್ಕೆ ನಂಬಿಕೆ ದ್ರೋಹಿ ಉಳಿಸಿ ಪಾದಯಾತ್ರೆಗೆ ಉಳಿಸಿ ಪಾದಯಾತ್ರೆಗೆ ಉಳಿಸಿ 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 ಬೇಡವೇ ಬೇಡ ಬೇಡವೇ ಬೇಡ ಬೇಡವೇ ಬೇಡ ಬೇಕೇ ಬೇಕು ಬೇಕೇ ಬೇಕು ಭ್ರಷ್ಟ ಸರ್ಕಾರದ ತೀರ್ಮಾನಕ್ಕೆ ಭ್ರಷ್ಟ ಸರ್ಕಾರದ ತೀರ್ಮಾನಕ್ಕೆ ಭ್ರಷ್ಟ ಸರ್ಕಾರದ ತೀರ್ಮಾನಕ್ಕೆ ಉಳಿಸಿ 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 ಬೇಕೇ ಬೇಕು ಒಂದೇ ಮಾಸ್ತಪ್ ನಾಯಕರಿಗೆ ಮಾಸ್ತಪ್ ನಾಯಕರಿಗೆ ಮಾಸ್ತಪ್ ನಾಯಕರಿಗೆ ಒಂದೇ 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 ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಡ 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 ಯಾತಕ್ಕಾಗಿ ಹೋರಾಟ ಪಂಪ್ಡ್ ಸ್ಟೋರೇಜ್ ಯೋಜನೆ ಕೈಬಿಡಿ ಅನ್ನುವ ನಮ್ಮ ಪಾದಯಾತ್ರೆಯು ನಗರ ಬಸ್ತಿ ಕೇರಿಯಿಂದ ಈ ಸಂಜೆ ಕವಲಕ್ಕಿ ತಲುಪುವುದರ ಮೂಲಕ 23 ಕಿಲೋಮೀಟರ್ ಯಾತ್ರೆಯನ್ನು ನಾವು ಇವತ್ತು ಪೂರ್ಣಗೊಳಿಸಿರುತ್ತೇವೆ ಮತ್ತು ನಾಳೆ ಬೆಳಿಗ್ಗೆ 9 ಗಂಟೆಗೆ ಇಲ್ಲಿಂದ ಕವಲಕ್ಕಿಯಿಂದ ಪ್ರಾರಂಭಗೊಂಡು ಮಧ್ಯಾಹ್ನದ ವೇಳೆಗೆ ನಾವು ತಹಸೀಲ್ದಾರ್ ಕಚೇರಿಗೆ ತಲುಪುತ್ತಿದ್ದೇವೆ. ಅಲ್ಲಿ ಹೋಗಿ ನಮ್ಮ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ಕೈಬಿಡುವಂತೆ ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಕೊಡುತ್ತಿದ್ದೇವೆ. ಇಂದಿನ ಸಂಪೂರ್ಣ ಹೋರಾಟದಲ್ಲಿ ಪಾಲ್ಗೊಂಡಂಥ ನನ್ನೆಲ್ಲ ಹೋರಾಟಗಾರರಿಗೆ ಹೃತ್ಪೂರ್ವಕ ವಂದನೆಯನ್ನು ಹೇಳಬಯಸುತ್ತೇನೆ. ಹಾಗೂ ಅನೇಕ ತಂಡಗಳು ಇಂದು ನಮ್ಮೊಂದಿಗೆ ಸಹಕಾರದೊಂದಿಗೆ ಕೈಜೋಡಿಸಿದ್ದಕ್ಕೆ ಹೃತ್ಪೂರ್ವಕ ನಮನಗಳು. ಹಾಗೂ ಪೊಲೀಸ್ ಇಲಾಖೆಯವರು ನಮ್ಮೊಂದಿಗೆ ಭದ್ರತೆ ದೃಷ್ಟಿಯಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ನಾಳಿನ ಪಾದಯಾತ್ರೆಗೆ ಪುನಃ ಚಾಲನೆ ಕೊಡುತ್ತಿದ್ದೇವೆ. ಎಲ್ಲರಿಗೂ ನಮಸ್ಕಾರ.